ಹೋಗ್ಬರ್ತೀಯಪ್ಪ ಹಂಗಾರ ಇಲ್ಲೋಡ ಮತ್ತೆ ಬಾ ನೀನು ಬಿಡಬೇಡ. ಏನು ಇವತ್ತು ಹೋಗಿ ಕೆಲಸ ಮುಗಿಸ್ಕೊಂಡು ಇಲ್ಲಿಗೆ ಬಾ ಸೀದಾ. ಆತ್ರಿ ಗಿರ್ಚಕ್ಕಾರ, ಹಂಗೆ ಮಾಡ್ತೇನೆ ತಗೋರಿ. ಏನೋ ಒಂದು ದಾರಿಗೆ ಹಚ್ಚಕ್ಕೆ ಹೊಂಟೀರಿ. ನಮಗೆ ಸಿಟಿ ಒಳಗೆ ಇರಕ್ಕೆ ಇಷ್ಟ ಇಲ್ಲ ಅಷ್ಟೇ. ನಮಗೆ ಹಳ್ಳಿ ಹುಡುಗಿ ಬೇಕಂತ ನಾ ಕೇಳಿದ್ದೆ. ಅದ್ರ ತಕ್ಕ ನೀವು ಹಳ್ಳಿ ಹುಡುಗಿನ ಹುಡುಗಿ ಕೊಡಾಕತ್ತೀರಿ. ಆಕಿನೂ ನಂಗೆ ಇಷ್ಟ ಆಗ್ಯಾಳ, ಆದ್ರೆ ಆಕಿಗಿನ್ನೂ ನಾನು ಇಷ್ಟ ಆಗ್ಬೇಕಲ್ಲ. ಆಕಿ ನೋಡಿದ್ರೆ ಮದುವೆನ ಒಲ್ಲೆ ಅನ್ನಕತ್ತಾಳ. ಏನಪ್ಪ ಸುಮ್ಮನೆ ಕೈ ಬಿಟ್ಟು ಬೇರೆದ್ ನೋಡೋದು ಚಲೋ ಅಂತೀನಿ ನಾ. ಫಸ್ಟ್ ಅಂತಾಳ, ಆಮೇಲೆ ಹೂ ಅಂತಾಳ. ಒಂದು 4 ಸಲ ಇದ್ರ ಬದ್ರ ನೋಡಿಲ್ಲ ಅಂದ್ರೆ. ಗಿರ್ಚಕ್ಕಾರ ಅಲ್ಲಿ ನೋಡ್ರಿಲ್ಲ. ಅಯ್ಯ ಹೌದಲ್ಲ, ಲಕ್ಷ್ಮಿ ಬರಾಕತ್ತಾಳ. ಎದಕ್ ಬರಾಕತ್ಲಪ್ಪ ಇವ? ಏನು ಇಲ್ಲೇ ಅದ ನಿನ್ನು? ಲಕ್ಷ್ಮಿ ಬಾ ಒಳಗೆ, ಬಾ ಒಳಗೆ ಹೋಗ್ಬಾ. ಹ್ಞೂ ಸರ ಒಳಗೆ ಹೋಗಿ ಕುಂದ್ರಾಕ ಆಗುದಿಲ್ಲ ಬೇ, ಜಳ ಜಗ್ಗ ಸುರಿ ಆಗತ್ತೈತಿ. ಅದಕ್ಕೆ ಬಾ ಇಲ್ಲೇ ಕುಂದ್ರು. ಅಲ್ಲ ನೀವಿನ್ನೂ ಹೋಗಿಲ್ಲ? ಇಲ್ಲ, ಈಗ ಹೋಗ್ಬೇಕು. ಸರವ ನಾನು ನಿನ್ನಂತೇಳಿ ಏನೋ ಕೇಳಾಕ್ ಬಂದೆ. ಏನು ಅಂದಂಗೆ ಲಕ್ಷ್ಮಿ, ನಾನು ನಿನಗೆ ಹೇಳಿದ್ನಲ್ಲ ಒಂದು ಹುಡುಗ ಅದ ನಮ್ಮ ಕಡೆ, ಭಾಳ ಚಲೋ ಅದ, ನೌಕರಿದಾಗ ಅದನ ಅಂತೇಳಿ ಸಂಬಂಧ ಹೇಳಿದ್ನಲ್ಲ. ಇನ್ನೂ ಕೈ ಬಿಟ್ಟಿಲ್ಲ ನೀವು ಅದನ್ನ. ನಾವು ಅಲ್ಲಂಟ ಸನವ ಮಾಡ್ಕೊಳಕ ಯಾಕೆ ಕಂಡು ಬಿದ್ದಿ? ನಾನು ಬಂದಿದ್ದ ವಿಚಾರ ಓದು ಸಲುವಾಗಿ. ನೀ ಮತ್ತೆ ಲಗ್ನ ತಗಡಿ ಅಲ್ಲಿಗ. ಆತವಾ ಓದೆ ಯಾರು ಬೇಡ ಅಂತಾರ? ಅಲ್ಲೇ ಫಸ್ಟ್ ಇದನ್ನ ಕೇಳಿಲ್ಲ. ಏನು ಹೇಳು? ಇದ ಹುಡುಗನ ಅವನು. ಇವನ ಹೆಸರು ಸೂರಜ್ ಅಂತೇಳಿ. ಓ ಅನ್ಕೊಂಡೆ ನಾನು ಹೊಸ್ತಾಗಿ ಇವ್ರು ಯಾರಪ್ಪ ಬರಾಕತ್ತಿರೋರು ಕಿರ್ಜಕ್ಕ ಸಣ್ಣವ್ರ ಮನೆಗೆ ಅನ್ಕೊಂಡೆ. ಕೇಳಬೇಕಿತ್ತ, ಕೇಳಿಲ್ಲ. ಹೆಂಗೆ ಈಗಿದ್ರ ಬದ್ರ ಇಬ್ರು ಇಲ್ಲೇ ಇಲ್ಲಿದ್ದಲ್ಲೇ ಬೆಟ್ಟಾಗಿರಿ. ನಿನಗೆ ಇಷ್ಟ ಆತನ? ಆ ಹುಡುಗ ಇಷ್ಟ ಆಯ್ತು ಎಲ್ಲ ಕೇಳ್ತೀನಿ. ನಿಂಗೆ ಇಷ್ಟ ಆತನ? ನಂಗೆ ಇಷ್ಟ ಆಗಿಲ್ಲ. ಏನ್ರಿ ನಾನು ನೋಡಕ್ ಚೆನ್ನಾಗಿಲ್ಲ? ಗೌರ್ಮೆಂಟ್ ಜಾಬ್ ನಂಗೆ ಇರೋದು. ಅಸಹ್ಯ ಅದನ್ನೇನು ಹೇಳ್ಕೊಂತೀರಿ 20 ಸಲ. ನಂಗೆ ಇಷ್ಟ ಆಗಲಿಲ್ಲ ನೋಡ್ರಿ. ನೀವೇನು ನಿಮ್ಗೆ ಎಲ್ಲಿ ಹುಡುಗಿ ಸಿಕ್ಕಿಲ್ಲನು? ನೀವು ಯಾಕೆ ನಂಗೆ ಗಂಟು ಬಿದ್ದೀರಿ? ನಂಗೆ ಇಷ್ಟ ಆಗಲಿಲ್ಲ. ಬೇಜಾರು ಮಾಡ್ಕೋಬೇಡ್ರಿ, ನಾನು ನೇರ ಹೇಳಿದೆ ಅಂತೇಳಿ. ನಿಮಗೆ ಇರೋ ಗೌರ್ಮೆಂಟ್ ಜಾಬಿಗೆ ಬೇರೆ ಹುಡುಗಿಯರು ಸಿಗ್ತಾರೆ. ನೀವು ಯಾಕೆ ಸುಮ್ಮನೆ ನಂಗೆ ಗಂಟು ಬೀಳ್ತೀರಿ? ನಾ ಬೇರೆ ಏನೋ ಆಸೆ ಇಟ್ಕೊಂಡೇನಿ ಜೀವನದಾಗ. ಅದಕ್ಕೆ ಅಯ್ಯ ಸಣ್ಣ, ನಾ ಬಂದಿದ್ದು ಬೇರೆ ವಿಚಾರಕ್ಕೆ, ನೀವು ಮಾತಾಡೋದ ಬೇರೆ ಮಾತಾಗ. ಹೇಳವ ಹೋಗ್ಲಿ ಏನದ? ಈಗ ನಾನು BSc ಮಾಡ್ಬೇಕಂತ ಅನ್ಕೊಂಡೇನಿ, ಅಂದ್ರೆ ಲೆಕ್ಚರ್ ಅದ ಆಗ್ಬೇಕಂತ ನಂಗೆ ಆಸೆ. ಅದಕ್ಕೆ ನಂಗೆ ಈಗ BSc ಮಾಡಾಕ ನಂಗೆ ದುಡ್ಡಿಂದ ಅವಶ್ಯಕತೆ ಐತಿ. ಫೀಸ್ ಅದು ಕಟ್ಬೇಕಲ್ಲ ಮತ್ತೀಗ. ಅದಕ್ಕೆ ಒಂದು ಸ್ವಲ್ಪ ನಂಗೆ ರೊಕ್ಕದ ಹೆಲ್ಪ್ ಬೇಕೀಗ. ಹೆಂಗಂತಂದ್ರೆ ನಂಗೆ ಅದೇನೋ ಸ್ಟಡಿ ಲೋನ್ ಅಂತ ಕೊಡ್ತಾರಂತಲ್ಲ, ಅದು ಹೆಂಗೆ ಕೊಡ್ತಾರ, ಯಾವುದ್ರ ಮೇಲೆ ಕೊಡ್ತಾರ, ಏನು ಎತ್ತ ನಂಗೆ ಯಾವುದು ಮಾಹಿತಿ ಇಲ್ಲ. ಅದಕ್ಕೆ ನಂಗೆ ಒಂಚೂರು ಹೆಲ್ಪ್ ಮಾಡ ಸಣ್ಣವ. ನಿಮ್ಮ ಫ್ಯಾಮಿಲಿಯಾಗ ಯಾರೋ ಒಬ್ರು ಮಾಡಿಸಿದ್ರಂತಲ್ಲ, ಅವ್ರ ಕಡೆ ಒಂಚೂರು ಕೇಳ, ಫೋನ್ ಹಚ್ಚಿ. ಅದಕ್ಕೆ ಏನೇನು ಬೇಕು, ಯಾರ ಕಡೆ ಹೋಗ್ಬೇಕು, ಏನು ಕೊಟ್ಟರೆ ರೊಕ್ಕ ಕೊಡ್ತಾರ ಒಂಚೂರು ಕೇಳ ಸಣ್ಣವ. ಅಯ್ಯೋ ಹುಚ್ಚು ಹುಡುಗಿ, ಅದಕ್ಕೆ ಯಾಕೆ ಸಂಬಂಧಿಕದ ಕೇಳ್ಬೇಕು? ಇಲ್ಲ ನನ್ನಲ್ಲ ನಮ್ಮ ಸೂರಜ್. ಅಯ್ಯೋ ಎಲ್ಲ ಗೊತ್ತವಂಗ. ಆಮೇಲೆ ಈ ನೌಕರಿದಾಗಿದ್ದವರು, ಅದು ಈ ಗೌರ್ಮೆಂಟ್ ನೌಕರಿದಾಗಿದ್ದವ್ರು ಏನಾರು ನಡಕಾಗಿ ಸೈಗಿ ಮಾಡಿದ್ರೆ ಯವ್ವ ಇರಡಿಗೆ ಪೂರಾ ಪಟ 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 ಲೋನ್ ಸಿಕ್ಬಿಡ್ತೈತಿ. ಗೊತ್ತ ನಿನಗೆ? ಶ್ಯೂರಿಟಿ ಆದಂಗೆ ಆಗ್ಬಿಡ್ತೈತಲ್ಲ, ಅದೊಂಥರ ಗ್ಯಾರಂಟಿ ಆದಂಗೆ ಆಗ್ಬಿಡ್ತೈತಿ. ಇದಕ್ಕೆ ಸ್ಟಡಿ ಲೋನಿಗೆ ಶ್ಯೂರಿಟಿ ಗ್ಯಾರಂಟಿ ಅವಶ್ಯಕತೆ ಐತಾ? ಆಯ್ತಾ ಬಿಟ್ಟತ್ತೆ. ಆಯ್ತಂದ್ರೆ ಸೈ ಮಾಡ್ತಾನ, ಇಲ್ಲ ಅಂದ್ರೆ ಇಲ್ಲ. ಇವನೇದು ಅವ್ಗೆಲ್ಲ ಗೊತ್ತು. ಅವನ ಬೇಕಾರೆ ನೀ ಆ ಕಾಲೇಜಿಗೆ ಸೇರ್ಬೇಕಂತದಿಯಲ್ಲ, ಅಲ್ಲಿಗೆ ಬೇಕಾದ್ರೆ ಕರ್ಕೊಂಡು ಹೋಗ್ತಾನಂತ. ಹೋಗ್ತೀನ? ಬೇಡ, ನಾನೇ ಹೋಗ್ತೀನಿ. ಅದಕ್ಕೆ ಏನು ಮಾಡಬೇಕು ಹೇಳನ್ನಷ್ಟೇ. ಸೂರಜ್ ಅವರೇ ನೋಡ್ರಿಪ್ಪ, ನೀವು ನನ್ನ ಮದುವೆ ಮಾಡ್ಕೊಳಕ್ಕೆ ಬಂದ್ರಿ, ನೋಡಿದ್ರಿ, ಇದನ್ನೆಲ್ಲ ತಲೆ ಅಂತ ತೆಗೆದ್ಬಿಡ್ರಿ. ನಾ ಹಂಗೆ ಕೇಳಾಕತ್ತೇನೆ, ನಿಮ್ಗೆ ಗೊತ್ತಿಲ್ಲ ನನಗೇನು. ಅದಕ್ಕೆ ಈಗ ನನಗೆ ಸ್ಟಡಿ ಲೋನ್ ಬೇಕು. ಅದು ಯಾವ ರೀತಿ ಸಿಗ್ತೈತಿ? ನಂಗೆ ಏನು ಮಾಡಿದ್ರೆ ಸಿಗ್ತೈತಿ? ನೀವು ಯಾವ ಕಾಲೇಜಿಗೆ ಸೇರ್ಬೇಕಂತಿರ್ತೀರಲ್ಲ, ಆ ಕಾಲೇಜಿಗೆ ಹೋಗಿ ನೀವು ಅಲ್ಲಿ ಹಂಗೆಲ್ಲ ಹೇಳಿದ್ರೆ ಗೊತ್ತಾಗಲ್ಲ. ಹಂಗೆಲ್ಲ ಹೆಂಗಾಗತ್ತದ? ನೀ ಯಾವ ಕಾಲೇಜಿಗೆ ಸೇರ್ಬೇಕಂತದಿ ಆ ಕಾಲೇಜಿಗೆ ಬೇಕಾದ್ರೆ ರೆಡಿಯಾಗಿ ಬರುವಾಗ ಇವ್ರು ಹೆಂಗಿದ್ರು ಪೇಟೆ ಕಡೆನ ಹೊಂಟಾರಲ್ಲ, ಬೇಕಾದ್ರೆ ಆ ಕಾಲೇಜ್ ಕಡೆ ಬಿಡ್ತಾರೆ. ಬಿಟ್ಟಲ್ಲಿ ಏನು ಮಾಡ್ಬೇಕಂತ ಹೇಳ್ತಾರೆ, ವಾಪಸ್ ನೀ ಆತಾಗಿಂದ ಹೋಗುವಂತಿ. ಒಬ್ಬಕ್ಕೆ ಏನು ಮಾಡ್ತಿ? ನಿಮ್ಮ ಅಪ್ಪರಿಗೆ ಅಡ್ಡಾಡೋಷ್ಟು ಶಕ್ತಿ ಇಲ್ಲೀಗ, ಹೌದಾ? ಇನ್ನು ನೀ ಒಬ್ಬಕ್ಕೆ ಏನಂತ ಗೊತ್ತಾಕತ್ ನಿನಗೆ ಅಡ್ಡಾಡಕ? ಇನ್ನು ನಾ ಎಲ್ಲಿಂದ ಬರಲಿ ಕೆಲಸ ಬಗ್ಸಿ ಬಿಟ್ಟು? ಇನ್ನು ನಿಮ್ಮವ್ವ ಹಳ್ಳಿ ಮುಖ ಹುಳ್ಳಿ ಸಾರು, ಮತ್ತು ಗೊತ್ತಿದ್ದವ್ರು ಒಬ್ರು ಆಗ್ಬೇಕಲ್ಲ. ಅದಕ್ಕೆ ಇನ್ನು ಇವ್ನು ಕೂಟ ಹೋಗಲ್ಲ. ಏನಾತ ಸೂರಜ? ನಿಂಗೆ ಏನಾರ ಬೇಜಾರಂತ ಕರ್ಕೊಂಬರ್ತೀಯಲ್ಲ? ಹಾಂ, ಆದ್ರೆ ಅವ್ರಿಗೆ ಇಷ್ಟ ಇದ್ರೆ. ಯಾಕಂದ್ರೆ ಅವ್ರಿಗೆ ಇಷ್ಟ ಇಲ್ಲ ಅಂದ್ರೆ ನಾನೇ ಕರ್ಕೊಂಡೋಗ್ಲಿ. ಇಷ್ಟ ಕಷ್ಟದ ಪ್ರಶ್ನೆ ಏನ್ರಿ? ಕರ್ಕೊಂಡೋಕ್ಕೇನೆ ಅಂದ್ರೆ ನಂಗೆ ಇನ್ನೂ ಒಳ್ಳೇದಲ್ಲನ. ಬಸ್ ಏನು ಫ್ರೀ ಅದಾವು, ಆದರೂ ಕೆಲಸ ದೌಡಕ್ಕೈತಲ್ಲ. ಸರಿ, ನಾ ಹೋಗಿ ಹಿಂಗೆ ಪಟ್ಟಂತ ರೆಡಿಯಾಗಿ ಬರ್ತೀನಿ, ಕರ್ಕೊಂಡೋಗ್ತೀರಿ? ಆದ್ರೆ ನೋಡ್ರಿ, ನಾ ಮಾತ್ರ ಮದುವೆ ಮಾಡ್ಕೊಳಕ್ಕೆ ಒಲ್ಲೆ. ಬ್ಯಾಡ್ ಬಿಡ್ರಿ, ಮದುವೆ ಮಾಡ್ಕೊಳಕ್ಕೆ ಒಲ್ಲೆ ಅಂದ್ರೆ ನಾನೇ ನಿಮ್ಮ ಸಲುವಾಗಿ ಏನು ಕಾಯ್ಕೊಂತ ಕುಂತಿಲ್ರಿ. ಆಯ್ತಾಯ್ತು, ಬಂದೆ 5 ನಿಮಿಷ. ಅಲ್ಲ, ಮಕ್ಕ ಕೊಡ್ದಂಗೆ ಮದುವೆನೇ ಮಾಡ್ಕೊಳಲ್ಲ ಅನ್ನಕತ್ತಳಕ್ಕೆ. ನೀವು ನೋಡಿದ್ರೆ ಆಂಟಿ ಆಕಾರ ನನಗೆ ಸಹಾಯ ಮಾಡಂತ ಹೇಳ್ತೀರಿ. ಆಕೆಗೆ ಇಷ್ಟ ಇಲ್ಲ ಅಂದಮೇಲೆ ನಾನು ಯಾಕೆ ಮೇಲೆ ಬಿದ್ದಿದ್ದು ಮಾಡಲಿ? ಅಲ್ಲ, ನಂಗೇನು ಕಡಿಮೆ ಆಗೈತ್ರಿ? ಗೌರ್ಮೆಂಟ್ ನೌಕರಿ ಐತಿ. ನಾನು ಹ್ಞೂ ಅಂದ್ರೆ ಎಂತೆಂಥ ಹುಡುಗಿಯರು ಸಿಗ್ತಾರೆ ಗೊತ್ತನ? ಅಲ್ಲೋ ಸೂರಜ, ನೀವೊಂದು ಅರ್ಥ ಮಾಡ್ಕೋವಲ್ಲಿ. ಆ ಹುಡುಗಿ ನಿಂದು ಗೌರ್ಮೆಂಟ್ ನೌಕರಿ ಅಂದ್ರೆ ಒಂದು ಈಟ ಆಸೆ ಪಡಲಿಲ್ಲ ನೋಡು. ಅಂದ್ರೆ ವಿಚಾರ ಮಾಡಾಕಿ ಮನಸ್ಸು ಎಷ್ಟು ನಿಷ್ಕಲ್ಮಶ ಏನೋ ಮರ ಅದ ರೀ. ಬರಂಗಿಲ್ಲ ಅಂದ್ರೆ ಯಾಕೆ ಹೇಳ್ತೀರಿ ಗೆಚಕರ? ನಿಷ್ಕಲ್ಮಶ. ಯಾಪ ನಮ್ಮ ನಾಲಿಗೆ ದಪ್ಪ ಐತಪ್ಪ, ಒಳ್ಳಾಡೋದಿಲ್ಲ. ಆ ಥರ ಐತಿ ಗೊತ್ತುನು. ಅದಕ್ಕೆ ಮದುವೆ ಮಾಡ್ಕೊಂಡು ನೇರ ನೀರಿ ಮಾತಾಡ್ತತಿ.
ಅಲ್ಲ ಒಲ್ಲ ಅಂದಕ್ಕಿನ್ನೇನು ಬಲವಂತ ಕುದಿಗೆ ತಾಳಿ ಕಟ್ಲೆ ಈ ಒಡ್ನಾಟ ಜೊತೆಗೆ ಪಳಗಿದಂಗ ಅಡ್ಡಾಡ್ದಂಗ ತನಗ ಪ್ರೀತಿ ಬರ್ತೈತಿ. ಏನು ಬರ್ತೈತೆ ಏನು ನನಗಿರೋದ 2-3 ದಿನ ಸುಟಿ. ಅದ್ರಾಗ ಒಂದಿನ ಕಳೆದೈತಿ, ಇನ್ನು 2 ದಿನ ಐತಿ. ಅದ್ರೊಳಗೆ ಇವತ್ತೊಂದಿನ ಹಿಂಗೆ ಕರ್ಕೊಂಡ್ಬರ್ತೀನಿ. ನಾಳೆ ಒಂದಿನ ಇಲ್ಲಿರ್ತೀನಿ, ನಾಡಿದ್ದು ನಾನು ಮತ್ತು ನಮ್ಮ ಮನೆ ಕಡೆ ಹೋಗ್ಬೇಕಾಕತ್ತೆ. ಸರಿ ಸರಿ. ಅದು ಅಲ್ಲದೆ ಹುಡುಗಿನೂ ನೋಡಕ್ಕೆ ಏನಂತ ಚಂದಿಲ್ಲ. ಚಂದಿಲ್ಲ ಅಂದ್ರೆ ಏನು ಚಂದ ಅದಾಳ. ಆ 2 ಜಡಿ ಆ ಡ್ರೆಸ್ ಏನು ಹಂಗೇನು ಅಷ್ಟೊಂದು ಇದು ಅನ್ನಿಸ್ಲಿಲ್ಲ. ಮಾತು ಕ್ಯೂಟ್ ಅದಾವ. ಹಳ್ಳಿ ಹುಡುಗಿ ಅಲ್ಲ, ಹಳ್ಳಿ ಹುಡುಗಿ ಇದ್ದಂಗೆ ಅದಾಳ. ಅಷ್ಟೇನು ಹೇಳ್ಕೊಳಂಗೇನಿಲ್ಲ. ಇಲ್ಲೂ ಚಂದದಳಕ್ಕಿ ಅದ ಡ್ರೆಸ್ ಅಂತ ಹಾಕೊಂಡ್ ಬಂದಿರ್ತಾಳ. ಮನೆಯಾಗಿರೋದಕ್ಕೆಲ್ಲ ದಿನ ಏನು ಹೊಸ ಹೊಸ ಚೂಡಿದಾರ್ ಹಾಕೊಂಡು ನಿಲ್ಲಕತ್ತನು ಏನಪ್ಪ. ಸುರಜಾ, ಆಮೇಲೆ ನಿಮ್ಮ ಅವ್ವಾರು ಸುರಜಾ ಸುರಜಾ ಲಕ್ಷ್ಮಿ ಬಾರವ, ಎಂತ ಚಂದ ಕಾಣಕತ್ತಿ ಗೊತ್ತನ. ನಡೀರಿ ಹೋಗುನು. ಅಲ್ಲ ನಿಮ್ಮ ಹೋಗಿ ಹೇಳೇ ಬಂದಿ ಹಿಂಗೆ ಹೊಂಟೇನ ಅಂತೇಳಿ. ಯಾರ್ದದ ಗಾಡಿ ಏನು ಯಾಕೆ ಹೊಂಟಿ ಹಂಗೆಲ್ಲ ಹೋಗ್ಬಾರ್ದವ ಬೇಡ ಅಂದ್ಲ. ಮತ್ತು ನಾ ಹೇಳಿದೆ ಸಣ್ಣವನ ಕಳ್ಸಕತ್ತಾಳ ಹಿಂಗ ಅಂತ ಹೇಳಿದೆ. ಹೌದನ ಆಯ್ತು ತಗೊಂಡ್ರೆ ಹೋಗಿ ಬಾ, ಹುಷಾರಿ ದೌಡ್ ಬಾರ್ವಾ ಅಂತ ಹೇಳಿದ್ಲು. ಹ್ಞೂ ಅಂದೆ. ಸರಿ ಸರಿ. ಸುರಜಾ, ಬೈಕ್ ಎಲ್ಲಿ ನಿಂದಿರ್ಸಿ? ಬೈಕಾ? ಬೈಕಲ್ಲಿ ನಿಂದಿರ್ಸಿ. ಅಲ್ಲ ನಿಮ್ದು ಬೈಕ್ ಇದ್ದೂನು ನೀ ಬಸ್ಸಿಗೆ ಹೋದ್ರಾ ನಿನ್ನೆ? ಅದು ಬೈಕು ಪೆಟ್ರೋಲ್ ಖಾಲಿ ಆಗಿತ್ತು. ಪೆಟ್ರೋಲ್ ಖಾಲಿ ಆಗಿತ್ತಾ? ಈಗೇನು ಬಾಟ್ಲೆ ತೊಗೊಂಡು ಹಾಕಿದ್ರನು? ಹಾಂ. ನಿಜ ಹೇಳ್ಬೇಕಂದ್ರ ಈ ಬೈಕಿಗಿಂತ ಬಸ್ಸೇ ಬೆಟ್ರ್. ಯಾಕಂದ್ರ ಈ ಬಿಸ್ಲಾಗ ತಲೆ ಕುಟ್ಕೊಂಡು ಬೈಕ್ನಾಗ ಹೋಗೋಕ್ಕಿಂತ ಬಸ್ನಾಗ ನೆಳ್ಳಾಗ ಹೋಗೋದು ಸುಖ. ಆದ್ರೂ ಇರ್ಲಿ, ನೀವು ಕರ್ಕೊಂಡು ಹೊಂಟಿರಲ್ಲ ಮತ್ತೇನು ಮಾಡೋದು. ಬರ್ರಿ ಹೋಗುನ್. ಹೆಂಗದಾಳ? ಅಡ್ಡಿ ಇಲ್ಲ. ಹಬ್ಬ ಒಬ್ರಿಗೊಬ್ರು ಇಷ್ಟಪಟ್ಟು ಮದುವೆ ಮಾಡ್ಕೊಂಡ್ರೆ ಅಷ್ಟೇ ಸಾಕು. ನಿಮಗೆ ಯಾಕ್ರಿ ಗಿರ್ಜಕ್ಕ ಇಷ್ಟೊಂದು ಮುತುವರ್ಜಿ ಅಂತ ಕೇಳ್ತಾ ಇದೀರಿ? ಅಲ್ರಿ ಒಳ್ಳೆ ಹುಡುಗ, ಮನಿ ಒಳಗೂ ಅಷ್ಟ ತಂದೆ ತಾಯಿ ಚಲೋ ಅದಾರ. ಏನು ಒಂದು ತಂಗಿ ಅದಾಳ, ದೌಡ್ ಮದುವೆ ಆಕ್ಕತಿ ಅಷ್ಟೇ. ಒಳ್ಳೆ ಹುಡುಗ ಅದಾನ, ಒಂದು ಅಡಿಕೆ ಹೋಳಿನ ಚಟ ಇಲ್ಲ. ಇಂಥ ಬಂಗಾರದಂತ ಹುಡುಗ ಸಿಗ್ಬೇಕಂದ್ರೆ ಕೇಳಿರನ. ಅದು ಅಲ್ಲದೆ ವರದಕ್ಷಿಣೆ ಆಸೆ, ಅವ್ರ ಅಕ್ಕ ಪಕ್ಕ ಬಂಗಾರಕ್ಕೆ ಆಸೆ ಪಡೋಂಥ ಮನುಷ್ಯ ಅಲ್ಲ. ಒಳ್ಳೆ ಹುಡುಗಿ, ಒಳ್ಳೆ ಹುಡುಗನ ಕೈ ಹಿಡಿಲಿ ಅಂತ ನನಗಷ್ಟೇ. ಈಗೇನು ಓದ್ ಕಡ್ದು ಕಟ್ಟಿ ಹಾಕ್ತಾಳ, ಓದ್ತೇನೆ ಅಂತ ಅಷ್ಟೇ. ಅದಕ್ಕೆ ಈಗ ಬಂದ್ರೇನವಾ? ಹೋರಿ ಮಕ ಮಾರಿ ತಕೊಂಡು ಬೇರೆ ಹೆಂಗೆ ಹಾಕೊಂಡು ಬೇಕಾರೆ ಬರೋದಾದ್ರೆ ಬರ್ರಿ ಹೋರಿ. ಏನು ಬೇತಿ ಇದಕ್ಕಿದ್ದಂಗೆ ಪ್ರತ್ಯಕ್ಷ ಆಗ್ಬಿಟ್ಟಿ? ಏನಾರ ಮಾತುಕತೆ ಇತ್ತನ? ಬೇರೆ ಏನಾರ ವಿಶೇಷ? ಮೊನ್ನೆ ಅಂತರೂ ತೊಟ್ಲಿ ಶಾಸ್ತ್ರ ಮುಗೀತು, ಬೇರೆ ಏನಿತ್ತು ಮನ್ಯಾಗ ಮತ್ತೆ? ಒಂಥರ ವಿಶೇಷನೇ, ಅದಕ್ಕೆ ಬಂದೆ. ಅದು ಹೋಗಿ ಬಿಡಪ್ಪ, ಒಂಚೂರು ಹೋಗಿ ಮಾರಿ ತಕೊಂಡ್ಬರ್ರಿ, ಮಾತಾಡೋದೈತಿ. ಪರ್ವತಿ ನೀನು ಬಾರವ ನನ್ನ ಜೊತೆಗಮ್ಮ. ನನ್ನ ಜೊತೆಗೆ ಮಾತಾಡ್ಬೇಕು. ಎಲ್ಲ ಇಲ್ಲೇ ಹೇಳ್ಬೇಕನ್ನ ಹುಡುಗಿ. ಹೋಗ ಕೆಲ್ ಮಾರಿ ತಕೊಂಬರು ಹೋಗು. ಪರ್ವತಿ ನೀನ ಹೇಳ್ಬೇಕು ನೋಡವ ಆಕಿಗೆ. ಏನು ಇಲ್ಲೋಡ, ನನ್ನ ಹುಡುಗ ಭಾಳ ಚಲೋ ನೋಡ್ಕೊತಾನ. ಹ್ಞೂ ಅಂತ ಹೇಳ, ಆಕಿ ಲಕ್ಷ್ಮೀನ ಕೊಡಕ್ಕೆ ಹೇಳ. ನಿನಗೆ ಗೊತ್ತ, ಯಾರ ಮುಂದೆ ಇವತ್ತಿನವರೆಗೆ ತಲೆ ತಗ್ಸೋದಿಲ್ಲ. ಆದರೂ ಕೇಳಾಕತ್ತೀನಿ ಅಂದ್ರೆ ಅವ ಅಷ್ಟು ಇಷ್ಟಪಟ್ಟಾನ. ಇವ ಬಿಡವಲ್ಲ. ಅಲ್ಲ ಆಂಟಿಯರ ಅವ್ರು ಇಷ್ಟಪಟ್ಟಾರ ಅಂತೇಳಿ ನಾವು ಮಾಡಾಕತ್ತೇನ್ರಿ. ಅಕ್ಕ ಆರಾಮಲ್ಲ? ಬಾರಪ್ಪ ಬಾ ಕುಂದ್ರ ಬಾ. ನಾನು ಎದಕ್ಕೆ ಬನ್ನಿ ಅಂದ್ರೆ ಶ್ರೀಕಾಂತ, ಇಷ್ಟ ಆತ್ ನೋಡಪ್ಪ. ಈಗ ಅದಕ್ಕೆ ಆ ಮದ್ವೆ ಮಾತುಕತೆ ಮಾತಾಡಕ್ಕೆ ನಾನು ಇಲ್ಲಿ ಕಳಿಸ್ಯಾರ ಅವ್ರು. ಮತ್ತು ಆಸ್ತಿಗೆಲ್ಲ ಏನು ತೊಂದರೆ ಇಲ್ಲ. ಮತ್ತೆ ಹಂಗೂ ಏನಾರ ಆಕಿ ಓದ್ಬೇಕಂದ್ರೆ ಬೇಕಾದ್ರೆ ಮದುವೆ ಆಗಿಂದು ಓದ್ಬಾಳಕ್ಕಪ್ಪ ಒಂಚೂರು. ಅಲ್ಲಕ್ಕ, ಆ ಹುಡುಗಿ ಮೊನ್ನೆ ಚಲೋ ಮಾರ್ಕ್ಸ್ ತೆಗ್ದೈತಿ, ಓದ್ಲಿ. ಯಾಕೆ ಇಷ್ಟು ದೌಡ್ ಮದ್ವಿ ಅಂತೀರಿ? ಈ ವಿಚಾರಕ್ಕೆ ನಾನೇನು ಮಾತಾಡೋದು? ನಾನು ಸುಸಿ ಬರ್ತಾಳ, ಮಾತಾಡು, ಅವಳೇ ಉತ್ತರ ಹೇಳ್ತಾಳೆ. ಸುಮ್ಮನೆ ಈಗ ನಾನು ಏನು ಹೇಳಿದ್ರು ನಿಂಗೆ ಸಿಟ್ಟು ಬರ್ತೈತಿ. ನೀ ಹಿಂಗೆ ಅಂದಿ ಅಂತಿ ನನಗೆ. ಅದಕ್ಕೆ ಅವ್ರ ತಂಗಿ ಅವ್ರು ಏನು ಹೇಳ್ತಾರ ಕೇಳು. ಬಂದ್ಲಲ್ಲ ಪಾರ್ವತಿ, ನೋಡವ ಈಗ ಒಂದು ಚಲೋ ಅವಕಾಶ ಸಿಕ್ಕತಿ. ಹೆಂಗೆ ಬಳಸ್ಕೊತಿ ಹೆಂಗೆ ನೋಡು, ನಿನಗೆ ಬಿಟ್ಟಿದ್ದೆ. ಏನು ನಿಮ್ಮ ತಂಗಿಗೂ ಒಂದು ಒಳ್ಳೆ ನೆಲೆ ಹತ್ತತಿ. ನೀ ಈ ರೀತಿ ದುಡ್ದು ಪಾಪ ಸುಳ್ಳ ನಿಮ್ಮ ತವ್ರ ಮನೆಗೆ ಕೊಡೋದು ಒಂದು ರೀತಿ ತಪ್ತತಿ. ಏನಿಲ್ಲವಾ, ಏನಿಲ್ಲ. ನಮ್ಮ ಮೀನಾಕ್ಷಿ ಮಗ ನಿನ್ನ ತಂಗಿನ ಎಲ್ಲೇ ನೋಡಿಬಿಟ್ಟಾನ. ಮತ್ತು ಮನೆಗೆ ಬೇರೆ ಬಂದಿರಿ ಮೊನ್ನೆ. ಅವಾಗೂ ನೋಡ್ಯಾನ. ಅವ ಮದುವೆ ಮಾಡ್ಕೊಂಡ್ರೆ ಅಕ್ಕಿನ್ನೇ ಮಾಡ್ಕೊಳ್ಳೋದು, ಇಲ್ಲಾಂದ್ರೆ ಯಾರೂ ಬೇಡ ಅಂಥೇಳಿ ಏನು ನಾನು ಕೈ ಕುಯ್ಕೊಳಕ್ಕೆ ಹೋಗ್ತೀನಿ, ಜೀವನ ತಕ್ಕೋತೀನಿ ಅಂಥೇಳಿ ನಿಂತು ಬಿಟ್ಟಾನ ಒಂದು ರತಿ. ಏನು ಮಾಡ್ಬೇಕು ಅನ್ನೋದು ಗೊತ್ತಾಗ್ವಲ್ತು ಮನ್ಯಾಗಲ್ಲೇ. ಪಾಪ ಆಕಿನೂ ಹತ್ಲು ಕರೆದ್ಲು, ಹೇಳಿದ್ಲು. ಏನು ಮಾಡಿದ್ರೆ ಅವೇನು ಕೇಳವಲ್ಲ. ನಾ ಮಾಡ್ಕೊಂಡ್ರೆ ಆಕಿನ್ನೇ ಹಾಕೇಬೇಕು. ನಂಗೆ ಆಕಿ ಅಂದ್ರೆ ಅಷ್ಟಿಷ್ಟ. ನಾ ದೇವ್ರ ಗತಿ ನೋಡ್ಕೋತೀನಿ, ಆಕಿನ ಅಷ್ಟು ಚಂದ ನೋಡ್ಕೋತೀನಿ, ರಾಣಿಗತಿ ನೋಡ್ಕೋತೀನಿ ಅಂತೇಳಿ ನಿಂತು ಬಿಟ್ಟಾನ. ಅದ್ರಾಗ ಆಸ್ತಿಗೆ ಏನು ತೊಂದರೆ ಇಲ್ಲ. ಮತ್ತು ಹಂಗೆ ವಿಚಾರ ಮಾಡಕ್ಕೆ ಹೋಗಬೇಡ. ಅವ್ರದ್ದು ಈ ಕಂಡಾಬಿಟ್ಟು ಈಗ ನಾವೆಲ್ಲ ಈಶೆ ಮಾಡ್ಬೇಕಂತ ಮಾಡೇನೀಗ. ಬೇಡ, ಅವು ಯಾಕೆ ಕೇಳಾಕತ್ತಾರ, ಅವ್ರವ್ರ ಪಾಲಿನ ಆಸ್ತಿ ಅವ್ರಿಗೆ ಕೊಟ್ಬಿಟ್ರಾತಂತ ನಾನು ಅನ್ಕೊಂಡೇನಿ. ಅದಕ್ಕೆ ಆಕಿದು ಒಂದು 6 ಎಕರೆ ಹೊಲ, ಆಮೇಲೆ ಒಂದು ಇಟ್ಗಿ ಬಟ್ಟಿ ಅವ್ರಿಗೆ ಬರ್ತೈತಿ, ಮತ್ತು ಉಳ್ಕದ್ದದು ಹಿಂಗೆಲ್ಲ ಹಂಚ್ಕೋಬೇಕಂತ ಮಾಡೇವಿ. ಆಸ್ತಿದೇನು ತೊಂದರೆ ಇಲ್ಲ. ಮನೆ ಅಂತೂ ನೋಡಿ ದುರ್ಗದಂಥ ಮನೆ ಐತಿ, ಹೌದಿಲ್ಲ? ಅದಕ್ಕೆ ನಿಮ್ಮ ತಂಗಿನ ಭಾಳ ಇಷ್ಟಪಟ್ಟನ, ಕೇಳಂತ ನನ್ನ ಇಲ್ಲಿ ಕಳ್ಸ್ಯಾರ. ನೀವು ಅಂದೆ ಅಂದ್ರೆ ಬಡ ಲಗ್ನ ಮಾಡಿಬಿಡೋಣ ಅಂತೆನ್ನ. ಅಲ್ಲ ಆಕಿ ಇನ್ನೂ ಓದ್ತಾದಳಮ್ಮ. ಓದ್ಲವ, ಯಾರು ಬೇಡ ಅಂದ್ರೆ ಮದುವೆಗಿಂದು ಓದನ್ನು.
ನಾನು ಹೇಳಕತ್ತೀನಲ್ಲ ಮದುವೆಗಿಂದ ಓದಿಸ್ತೇನೆ ಆತ. ಬೇಜಾರು ಮಾಡ್ಕೋಬೇಡ್ರಿ. ನಮ್ಮ ತಂಗಿನ ಅದು ನಾನು ನಿಮ್ಮ ಮನೆಗೆ ಕೊಡಕ್ಕೆ ನಂಗೆ ಇಷ್ಟ ಇಲ್ಲ. ಬೇಜಾರು ಮಾಡ್ಕೋಬೇಡ್ರಿ. ಅಲ್ಲ ಮಾಡ್ಕೊಂಡ್ರು ಅಡ್ಡಿ ಇಲ್ಲ. ನಮ್ಮ ತಂಗಿನ ನಾನು ನಿಮ್ಮ ಮನೆಗೆ ಕೊಡಕ್ಕೆ ಇಷ್ಟ ಇಲ್ಲ. ಯಾಕಂದ್ರೆ ನನ್ನ ತಂಗಿ ಓದ್ಬೇಕಿನ್ನು, ಅವಳು ಓದ್ತಾ ಇದ್ದಾಳೆ. ಅದು ನಿಮ್ಮ ಮನೆಗೆ ಕೊಟ್ಟು ಮುಂದೆ ಓದಿಸ್ತೀರಿ ಅಂತ ನನಗೆ ಯಾಕೋ ಯಾವುದು ಗ್ಯಾರಂಟಿ ಇಲ್ಲ. ನೇರ ಹೇಳ್ತಾ ಇದ್ದೀನಿ, ನಮ್ಮ ತಂಗಿ ಚೆನ್ನಾಗಿ ಓದಲಿ. ನಾನು ಇವಾಗ ಏನು ಹೆಚ್ಚಿಗೆ ರೊಕ್ಕ ಏನು ಕೊಡ್ತಾ ಇಲ್ಲ. ನಾನು ದುಡಿತಾ ಇದ್ದೀನಿ ಆಫೀಸ್ ಒಳಗೆ. ಮಾವಾರ ಅದಕ್ಕೆ ತಕ್ಕ ರೊಕ್ಕ ಕೊಡಾಕತ್ತಾರ. ಅದನ್ನು ನಾನು ಅಲ್ಲಿ ಕೊಡ್ತೇನೆ ಅಂತ ಹೇಳೀನಿ. ನಮ್ಮ ಅತ್ತಿಯವರು ಒಪ್ಕೊಂಡಾರ. ಮುಗೀತಿಲ್ಲಿಗೆ. ನನ್ನ ಗಂಡಂದು ಅಬ್ಜೆಕ್ಷನ್ ಏನೂ ಇಲ್ಲ. ಅಂದಮೇಲೆ ನಾನು ಯಾಕೆ ತ್ರಾಸು ತೊಗೋಬೇಕು? ಆಕಿದು ಏನು ಸ್ಟಡಿಗೆ ಏನು ಬೇಕು ನಾ ಎಲ್ಲ ಅದಕ್ಕೆ ಮಾಡ್ತೀನಿ. ಆಕೆ ಓದಲಿ. ಮದ್ವೆ ಮಾಡೋ ಇಚ್ಛೆ ನಮಗಿಲ್ಲ ಈಗ ಸದ್ಯಕ್ಕೆ. ನಿಮ್ಮ ಮನೆ ಹುಡುಗಗೆ ನೀವು ಬುದ್ಧಿ ಹೇಳ್ರಿ. ಆಕಿನೇ ಬೇಕು ಅಂತ ಕೈ ಕೊಯ್ಕೊಳಕ್ಕೆ ಹೋಗೋಣ ಅಂದರೆ ಎಷ್ಟರ ಮಟ್ಟಿಗೆ ಇದ್ಬೇಕು? ಅಲ್ಲ, ನಮ್ಮ ತಂಗಿ ನೋಡಿರೋದೇ ಇವಾಗ ನಿನ್ನೆ ಮೊನ್ನೆ. ಅಂಥದ್ದು ತಂದೆ ತಾಯಿ ಮಾತಾ ಕೇಳವಲ್ಲ ಅಂದ್ರೆ ನಾಳೆ ಹಿಂತಿ ಮಾತು ಕೇಳ್ತಾನ. ಅದಕ್ಕೆ ನಂಗೆ ಯಾಕೋ ಇಷ್ಟ ಇಲ್ಲ. ನಿಮ್ಮ ಮನೆಗಂತೂ ನಾ ಕೊಡೋದೇ ಇಲ್ಲ. ಬೇಜಾರು ಮಾಡ್ಕೋಬೇಡ್ರಿ. ಅಲ್ಲ, ನಮ್ಮ ಮನೆಗಂತೂ ಕೊಡೋದೇ ಇಲ್ಲ. ನಮ್ಮ ಮನೆಗೆ ಏನಾಗಿತ್ತವ? ಇಲ್ಲ, ನನಗೆ ಕೊಡ ಇಷ್ಟ ಇಲ್ಲ. ನೋಡು, ನಿನಗಷ್ಟ ಶ್ರೀಮಂತ ಸಂಬಂಧ ಸಿಗ್ಬೇಕು, ನಿಮ್ಮ ತಂಗಿಗೆ ಸಿಗಬಾರ್ದಂತ ಹೊಟ್ಟಿ ಕಿಚ್ಚಿಲೆ ಏನಾರ ಮಾತಾಡಕತ್ತೀಯನ ಮತ್ತೆ? ಈಗ ಮಾತಾಡಿದ್ರಲ್ಲ, ಈ ಥರ ಮಾತೇ ನಂಗೆ ಇಷ್ಟ ಆಗಲ್ಲ. ಅದಕ್ಕೆ ನಿಮ್ಮ ಮನೆಗೆ ಮಾತ್ರ ಕೊಡಂಗಿಲ್ಲ ಅಂದಿದ್ದೆ. ನನ್ನ ತಂಗಿ ನನಗಿಂತ ಚೆನ್ನಾಗಿರಲ್ಲ ಅಂತ ಆಸೆ ಪಡ್ತೀನಿ ಹೊರತು ನನಗಿಂತ ಹಾಳಾಗಲಿ ಅಂತಲ್ಲ. ನಾನು ಒಬ್ಬಕ್ಕೆ ಚೆನ್ನಾಗಿರ್ಬೇಕಂತ ನಾನು ಕೊಡಂಗೇ ಇಲ್ಲ. ಈಗ ನಿಮ್ಮ ಕುಟಿ ಯಾಕೆ ಮಾತು? ನಾನು ಮಾತ್ರ ನನ್ನ ತಂಗಿ ನಿಮ್ಮ ಮನೆಗೆ ಕೊಡೋದಿಲ್ಲ. ಬೇರೆ ಏನಾರು ಮಾತಾಡೋದಿದ್ರೆ ಇರೋದಿದ್ರೆ ಇರ್ರಿ, ಮಾತಾಡ್ಕೊರಿ ನಿಮ್ಮ ಮನೆ. ನಾ ಹಿಂಗೆ ಏನು ಹೇಳೋಕ್ಕಾಗಲ್ಲ. ಆದರೆ ಈ ವಿಚಾರವಾಗಿ ಮಾತಾಡೋದಾದ್ರೆ ಮಾತಾಡಬೇಡ್ರಿ. ನೋಡಿದೇನ ಹೆಂಗೆ ಮಾತಾಡಿದ್ಲಿಕ್ಕೆ ನಿಮ್ಮ ಸೊಸಿ? ಶ್ರೀಕಾಂತ, ನಾನೇನು ಹೇಳಕ್ಕ, ಅವ್ರ ತಂಗಿ ಆಕಿ ಕೊಡಕ್ಕೆ ಇಷ್ಟ ಇಲ್ಲ ಅಂದ್ಮೇಲೆ ಮುಗೀತು. ನಾ ಕೊಡು ಮದ್ವಿ ಮಾಡು ಅಂತ ಹೇಳೋದು ತಪ್ಪಕತ್ತೆ. ಏನಪ್ಪ ಸೀಮೆಯಾಗಿಲ್ಲದ್ದು ನಿಮ್ದಪ್ಪ. ನಾನು ನನ್ನ ಸ್ವಾಭಿಮಾನ ಬಿಟ್ಟು ಇಲ್ಲಿ ಮಟ್ಟ ಕೇಳಕ್ಕೆ ಬಂದೀನಿ, ಅದು ಕಿಮ್ಮತ್ತಿಲ್ಲಲ್ಲ ಇವರಿಗೆ.